ಉಡುಪಿ ಉಪ್ಪಿನ ಕುದುರೆ ಒಂದೇ ಅಂತ ಈ ಅಷ್ಟೇ ಮಠ ಇರುವುದರಿಂದ ಅದು ಹಾಕಿದ್ದೋದೆ ಗಣಪತಿ ವಾಸ್ತವ್ಯ ಹೊಗಳಿಕೆ ಹಾಕುವಾಗ ಕೇಳು ಗಣೇಶ ಎಲ್ಲವನ್ನ ಪೂರೈಸ ಅಂತದೆ. ಈ ದೊಡ್ಡ ರಾಜಮಂತ್ರ ಹೆಸರು ಕೇಳು ದೊಡ್ಡ ಅದು ನಮ್ಮ ಮಾವನೇ ಕೆರೆ ಬಾವಿ ದೇವರ ಮನ್ಸು ಅಂದ್ರೆ ದೇವರೇ ಮಾಡ್ಕಂತ. ಉಪ್ಪಿನ ಕೂತು ಕುಂದಾಪುರದಿಂದ 7 ಕಿಲೋಮೀಟರ್ ದೂರದಂಗಿಪ್ಪು ಪಂಚಗಂಗಾಳಿ ನದಿ ತಟದಲ್ಲಿರುವ ಪ್ರಕೃತಿ ನಿರ್ಮಿತ ಸುಂದರವಾದಂಥ ಒಂದು ಕುದ್ರು ಪ್ರದೇಶ. ಈ ಊರಿನ ಬಗೆಗಿರೋ ಒಂದು ಕುತೂಹಲವೆಂದರೆ ಉಡುಪಿ ಬಿಟ್ಟರೆ ಅಷ್ಟಮಠಗಳು ನಿಮ್ಮ ಕಾಂಬು ಸಿಕ್ಕುದು ಅಂದರೆ ಈ ಉಪ್ಪಿನ ಕುದ್ರಾಗ ಮಾತ್ರ. ಈ ಮಠಗಳನ್ನೆಲ್ಲ ಕಾಣಕ್ಕೆ ಮತ್ತು ನಮ್ಗೆ ಈಗಿನ ಕಾಲದ ಮಕ್ಕಳಿಗೆ ನಾವು ಇದ್ರ ಬಗ್ಗೆ ತಿಳಿಸ್ಕೊಂಡ್ಕೊಂಡು ಹೇಳಿ ಈ ವಿಡಿಯೋನ ಮಾಡಿಕೊಟ್ಟಿದ್ದು. ಮೊದಲು ನಾವು ಇದ್ರ ಬಗ್ಗೆ ತಿಳ್ಕೊಂಡು ಹೇಳಿ ನಮ್ಮೂರಿನ ಹಿರಿಯರಾದಂಥ ಸದಾಶಿವ ಮಾಸ್ಟರ್ ಮನೆಗೆ ಪಾತ್ರ. ಅದು ಗೋಪಿನಾಥ ಮಠ ಅಂತ ಒಂದಿತ್ತು ಗೊತ್ತಿತ್ತ, ಸುಬ್ರಾಯ ಈಶ್ವರ ಮಠ ಅಂತ ಒಂದಿತ್ತು, ಅದು 2 ಆಯ್ತದೆ. ಕಡೆಗೆ ದೊಡ್ಡ ಮನೆಯಲ್ಲಿ ಒಂದು ದೇವಿ ಇತ್ತು. ಅದು ಎಂತ ದೇವಿ ಅಂತ ಅದಕ್ಕೆ ಅಲ್ಲ, ದೊಡ್ಡ ಮನೆಗೆ ಒಂದು ದೇವಿ ಇತ್ತಲ್ಲ, ಅಲ್ಲ 2 ಇತ್ತಲ್ಲ. ಮನೆಗೊಂದು ಅಮ್ಮನವ್ರು ಇತ್ತು, ಅದಕ್ಕೂ ಪೂಜೆ ಆತ್ ನವರಾತ್ರಿಗೆಲ್ಲ. ನರಸಿಂಹದೇವ್ರ ಮಠ ಕಡೆ ಇಲ್ಲಿ ಮಠ ಅಲ್ಲ, ಇದು ದೇವಸ್ಥಾನ, 2 ದೇವಸ್ಥಾನ. ತೆಂಕೋಣ ಮಠದಾಗ 3 ಇತ್ತ. ತೆಂಕೋಣ ಮಠದ್ದು ಒಂದು ರಾಮಚಂದ್ರ ದೇವ್ರ ಅಂತ ಇತ್ತು, ಮತ್ತೊಂದು ಯಕ್ಷಿ ಅಂತದ ಒಂದು ಇತ್ತಪ್ಪ. ಕಡೆಗೆ ಮತ್ತೊಂದು ಇಲ್ಲಿ ಈ ಆಶನ ಮನೆ ತಾಗಿ ಗಾಡಿ ಮಾತ್ರ ಇತ್ತೀಗ. ಅದು ಮೊದ್ಲು ಅದು ದೇವಿ ಎಂಬ್ರ, ಅದಕ್ಕೆ ಹೆಸರು ಗೊತ್ತಿಲ್ಲ ಯಾರಿಗೂ. ನಾವು ಸಣ್ಣದ್ರಿಂದಲೂ ಕಾಂಬ ಹಂಗೆ ಇತ್ತು, ಈಗಲೂ ಹಂಗೆ ಇತ್ತು. ಕೊಲ್ಲು ಅಷ್ಟು ಲೈಕ್ ಇತ್ತು, ಎಷ್ಟು ವರ್ಷ ಅವರು ಹಂಗೆ ಇತ್ತಪ್ಪ, ಒಂದು ಸಣ್ಣ ಗಾಡಿ ಇತ್ತು. ಗೊತ್ತಾಯಿಲ್ಲ ಎಷ್ಟಾಯ್ತು ಈಗ? 4-5 ಆಯ್ತಲ್ಲ, 7 ಆಯ್ತಾ? ಇನ್ನೊಂದು ಮಠ ಆಯ್ತಲ್ಲ ನಿಮ್ಗೆ. ಮೊದ್ಲು 8 ಕರೆಕ್ಟ್ 8 ಇದ್ದಿತ್ತ, ಅದೆಲ್ಲ ನಾಶ ಆಯ್ತು. ನಮ್ಗೆ ಈ ತಾರೆ ಬರೆದ ನೆನ್ಪೋಯ್ತು. ಮತ್ತೆ ಇದು ಮಠಕ್ಕೂ ದೇವಸ್ಥಾನಕ್ಕೂ ವ್ಯತ್ಯಾಸ. ದೇವಸ್ಥಾನದಲ್ಲಿ ರಥೋತ್ಸವ ಅಥವಾ ಬಲಿಕಲ್ಲು ಅದೆಲ್ಲ ಇರುತ್ತೆ. ಮಠದೊಳಗೆಲ್ಲ ಬಲಿಕಲ್ಲು ಇಲ್ಲ. ಒಂದು ದೇವಸ್ಥಾನದಲ್ಲಿ ಆ ಮೂರ್ತಿ ಸ್ಥಿರ ಮೂರ್ತಿ, ಒಂದ್ ಕಡೆ ಕಿತ್ತು ಮತ್ತೊಂದು ಕಡೆ ತಗೊಂಡೋಗ್ಬೇಕತ್ತಲ್ಲ. ಅದು ಉತ್ಸವ ಮೂರ್ತಿ ಮಾತ್ರ ಹೊರಗೆ ಹೊತ್ತು ದೇವರು ಅಲ್ಲೇ ಇಪ್ಪದು. ಈ ಮಠಗಳಲ್ಲೇ ಹಂಗಲ್ಲ, ಮೂರ್ತಿಗಳು ಸುಮ್ಮನೆ ಇಡುವುದು, ಅದನ್ನ ಚರಮೂರ್ತಿ ಅದು ಅಲ್ಲೇ ಫಿಕ್ಸ್ ಮಾಡೋದಿಲ್ಲ ಅಷ್ಟೇ. ಅದಕ್ಕೆ ಮತ್ತೆ ಬಲಿಕಲ್ಲೆಲ್ಲ ಇರೋದಿಲ್ಲ ಮಠಕ್ಕೆಲ್ಲ. ಪೂಜೆ ಎಲ್ಲ ಕ್ರಮ ಒಂದೇ. ವಿದ್ವತ್ ಮಠಕ್ಕೆ ಹೋಯ್ತು. ನಾವು ಉಡುಪಿ ಮಠಕ್ಕೇನು ಕಮ್ಮಿ ಅವರಲ್ಲ. ನಮ್ಮಲ್ಲಿಯೂ 2 ರಥೋತ್ಸವ ಆಗ್ತದೆ. 2 ರಥೋತ್ಸವ ಯಾವ ಊರಲ್ಲ ಆಗುದಿಲ್ಲ, ಹೆಚ್ಚಾಗಿ ಒಂದೇ ಆಗುದು. ಕಡೆಗೆ 8 ಮಠಗಳು ಉಂಟು ಅಂತ. ವಿದ್ವಾಂಸರು ಮಸ್ತ್ ಇದ್ರು ಮೊದಲೆಲ್ಲ. ವೇದ ಪಾಠಶಾಲೆ ಮೊದಲು ಐಗಳ ಮಠ ಅಂತಿತ್ತು. ಶಾಲೆ ಕಲ್ಸೋದು ಹಂಗೆ, ವೇದ ಕಲ್ಸೋದು 2 ಇತ್ತಾಗಲಿ. ಆದ್ರೆ ಈಗಿನ ಕಣಿಗೆ ಯೂನಿವರ್ಸಲ್ ಎಜುಕೇಶನ್ ಅಲ್ಲ, ಸಾರ್ವತ್ರಿಕ ಅಲ್ಲ. ಅವನು ನಿಂಗೆ ಕಲ್ಸೋದಿಲ್ಲ, ಮನೆಗೆ ಹೋಯ್ಕೆ. ಜಾತಿ ಭೇದ ಇರ್ಲಿಲ್ಲ, ಅವನು ಪರೀಕ್ಷೆ ಮಾಡಿ ತಕ್ಕಂತ ಅಡ್ಡಿಲ್ಲ ಅಂತ ಆದ್ರೆ ಕಲಿಸ್ತಾ, ಇಲ್ಲಿರಲಿಲ್ಲ. ಹೌದು, ಅದು ಯೂನಿವರ್ಸಲ್ ಎಜುಕೇಶನ್ ಬಂದ ಬಾಸಲ್ ಮಿಷನ್ ಅವ್ರು ಬಂದ ನಂತರ ಅವರು ಈ ಶಾಲೆ ಗೀಲೆಲ್ಲ ಓಪನ್ ಮಾಡಿ ಎಲ್ಲರಿಗೂ ವಿದ್ಯಾಭ್ಯಾಸ ಕೊಡು. ಕಡೆಗೆ ಒಂದು ಕಾಲದಾಗ 5 ಶಾಲೆ ಇತ್ತು ಉಪ್ಪಿನಗುರಿ. ಕಡೆಗೆ ಒಂದು ರಾತ್ರಿ ಶಾಲೆ ಅಂತಿತ್ತು, ಅದಕ್ಕೆ ನಾನು ಹೋಗಿದ್ದೆ. ನಾವು ಹೋದೆ ಅಂದ್ರೆ ಆಡುಕೆ. ಯಜ್ಞ ಮಠ ಕಾಲ ಒಂದಿಷ್ಟು ದಿವಸ ರಾತ್ರಿ ಶಾಲೆ ಅಂತಿತ್ತು, ಗ್ಯಾಸ್ ಲೈಟ್ ಹಚ್ಚಿಕೊಂಡ್ರೆ ಶಾಲೆ ಮಾಡುವಾಗ ಅಲ್ಲಿ ತುಂಬಾ ಆಟ ಎಲ್ಲ ಇರ್ತಿತ್ತು, ಆಡುಕೋತಿತ್ತು. ಎಷ್ಟೋ ಕಡೆ ಹೀಗಾಗಿ ತಿರುಗು ಜಾಗ ಇಲ್ಲ, ಅದಿಲ್ಲ ಕಡೆ ತಾನೇ ಅದೆಲ್ಲ ಜನರಿಗೆ ಅಗತ್ಯ ಹೆಚ್ಚಾದ ಕೂಡಲೇ. ಈಗ ಮೊದಲು ರಸ್ತೆ ಕೊಡ್ಕಿಡಿ. ಈಗ ರಸ್ತೆ ಬಂದ್ರೆ ಇಂಪ್ರೂವ್ ಆಗ ಜಾಗಕ್ಕೆ ದರ ಹೆಚ್ಚಿಗೆ ಅಂತ, ಮತ್ತೆ ಗೊಬ್ಬರ ಹಾಕೋಕೆ ಎಲ್ಲದಕ್ಕೂ ರಸ್ತೆ ಬೇಕಲ್ಲ. ದೇವರ ಮನ್ಸು ಅಂದ್ರೆ ದೇವರೇ ಮಾಡ್ಕಂತ. ಅಲ್ಲಿಂದ ನಾವು ನಮ್ಮ ಪ್ರಯಾಣ ಆರಂಭಿಸುತ್ತೆ. ಫಸ್ಟಿಗೆ ನಾವು ತುಂಬ ಪುರಾತನ ವೈಶಿಷ್ಟ್ಯವನ್ನು ಹೊಂದಿರುವಂಥ ತೆಂಕೋಣ ಮಠಕ್ಕೆ ಭೇಟಿ ಕೊಡೋದು. ಅಲ್ಲಿ ಶ್ರೀ ಯಕ್ಷೇಶ್ವರಿ ದೇವಿ ನೆಲೆ ನಿಂತಿದ್ದಾಳೆ. ಸಮೀಪದಲ್ಲೇ ಪುರಾತನ ಕುರುಹುಗಳನ್ನು ಹೊಂದಿರುವ ಅರ್ಧನಾರೇಶ್ವರಿ ಹಾಗೂ ರಾಮಚಂದ್ರ ಮಠ ನಮಗೆ ಕಾಂಬು ಸಿಕ್ತು.
ನಂತರ ಅಲ್ಲಿಂದ ನಾವು ಶ್ರೀ ರಕ್ತೇಶ್ವರಿ ಮಠದ ಬದಿಗೆ ಹೊರಡ್ತು. ಅಲ್ಲಿ ನಮ್ಗೆ ಅಚ್ಚರಿಯಾದಂದರೆ ಗತಕಾಲದ ಐತಿಹ್ಯ ಹೊಂದಿರುವ ಹಳೆಯ ಕಲ್ಲಿನ ಕೆರೆ. ಆ ಮಠದ ಹತ್ರ ಒಬ್ಬರು ಹಿರಿಯ ಅಮ್ಮ ಒಬ್ರು ಇದ್ದೀರು. ಅವ್ರ ಹತ್ರ ಸ್ವಲ್ಪ ಮಠದ ಬಗ್ಗೆ ಎಲ್ಲ ವಿಷಯ ತಿಳ್ಕಂತು. ಯಾರು ಗೊತ್ತಿಲ್ಲ, ಮುಂಚೆ ಒಬ್ಬರ ಊರ್ ಸುತ್ತಿಗೆಲ್ಲ ಹೋಗಿ ಸರಿ ಮಾಡ್ಸೋರಿಗೆ ಇಲ್ಲಿಗೂ ಬರ್ತಿದ್ರು. ಫಸ್ಟಿಗೆ ನಮ್ಮ ಮಾವ ಇದ್ದಂಗೆ ಇಲ್ಲೂ ಬರ್ತಿದ್ರು ಪೂಜೆ ಮಾಡ್ತಾರೆ. ಈಗ ಇಲ್ಲಿ ಯಾರು ಗೊತ್ತಿಲ್ಲ, ಎಷ್ಟು ಇದಾಯ್ತು ಪೂಜೆ ಆಯ್ತಾರೆ. ಈ ದೇವರೊಳಗಿರೋದಕ್ಕೆ ರಕ್ತೇಶ್ವರಿ ಮೂರು ಮೂರ್ತಿ ಇತ್ತಲ್ಲ, ಅದೆಲ್ಲ ಯಾವ್ದಲ್ಲ? ಅಲ್ಲಿ ಒಂದು ಗಣಪತಿ, ಆಚೆಗೆ ಎರಡು ಇದ್ರಲ್ಲಿ ಒಂದು ರಕ್ತೇಶ್ವರಿ, ಒಂದು ಗಣಪತಿ, ಇನ್ನೊಂದು ನಂಗೆ ಸಮ ಗೊತ್ತಿಲ್ಲ. ಕೆರೆಯು ಇದಕ್ಕೆ ಸಂಬಂಧಪಟ್ಟ ಕೆರೆ ಇದಕ್ಕೆ ಸಂಬಂಧಪಟ್ಟದ್ದು ಎಲ್ಲೂ ಇಲ್ಲ ಈ ತರ ಕೆರೆ, ಕಲ್ಲು ಕಟ್ಟಿದ ಕೆರೆ. ನಮ್ಮ ಮನೆ ನಮ್ಮ ಮನೇಲಿ ಯಾರು ಮಕ್ಕಳು, ಈಗ ನಮ್ಮ ಮಗ ಇದ್ದ, ನಮ್ಮ ಮನೆಯವರು ಹೋದ್ಮೇಲೆ ನಮ್ಮ ಮಗ ಎಲ್ಲೂ ಹೋಗ್ತದೆ. ಬೆಳಿಗ್ಗೆ ಸಾಯಂಕಾಲ ಹೋಗ್ತಾರೆ. ಸುಮಾರು ಒಂದು ಎಷ್ಟು ವರ್ಷದ ಹಾಳೆ? ಸುಮಾರು 500 ವರ್ಷ ಹಿಂದಿನ. ಅದು ನಮ್ಮ ಮಾವನಿ ಕೆರೆ ಬಾವಿಯಲ್ಲಿ ಸಿಕ್ಕಿದ್ದು, ದೇವರ ಬಾವಿಯಲ್ಲಿ ಸಿಕ್ಕಿದ್ದು, ಅವ್ರಿಗೆ ಒಂದ್ಸಲ ನೀವು ಅದನ್ನ ಪ್ರತಿಷ್ಠೆ ಮಾಡಿ ಒಳ್ಳಿಲ್ಲ ಅಂತ ನಮ್ಮ ಮಾವನ 8 ಮಠ ಪದ್ಯ. ರಮೇಶ್ ಮಾಸ್ಟರ್ ಯಾವಾಗ್ಲೂ ಗೊತ್ತಿಲ್ಲ. ಅಲ್ಲಿಂದ ನಾವು ಮುಂದೆ ಗೋಪಿನಾಥ ಮಠ ಕಾಣ್ಕೊಂಡು ಹೇಳಿ ವಾಪತ್ತಿಗೆ ಊರಿನ ಹಿರಿಯ ಶಿಕ್ಷಕರಾದ ರಮೇಶ್ ಮಾಸ್ಟ್ರ್ ಅಲ್ಲೇ ಮನೆ ಹತ್ರ ಇದ್ದೀರು. ಈಶ್ವರ ಮಠ ಗೊತ್ತಾಯ್ತು, ಈಶ್ವರ ಮಠ ಗೊತ್ತಾಯ್ತಲ್ಲ. ಐನಾರ್ ಮಠ ಅಂದ್ರೆ ಈಶ್ವರ ಮಠವೇ? ಐನಾರ್ ಮಠ ಈಶ್ವರ ಮಠ ಎರಡು ಒಂದೇ ಅಲ್ಲ. ಮತ್ತೆ ಎಲ್ಲ ಸಾಲ ಹಚ್ಚ ಒಂದು ಉಂಟು. ಸಾಲ ಹಚ್ಚ ಅಂದರೆ ಇಲ್ಲಿ ತೆಂಕೊಂಡ್ ಮಠ. ಆಮೇಲೆ ನಮ್ಮ ಇವರು ಗಣಪತಿ ಮಠ ಅಂತ ಹೇಳಿ ಕರೀತಾರೆ. ಈ ಹಾಲ್ ಡೈರಿ ವಾಸ ಇವರು ಇದ್ರಲ್ಲ, ಅವನ ಹೆಸರು ಡೈರಿ ಡಾಕ್ಟರ್ ಇದ್ನಲ್ಲ, ಗಣೇಶ. ಅವನ ಮನೆ ಪಕ್ಕದಲ್ಲಿ ಒಂದಿದೆ, ಅದೀಗ ಹಾಳು ಬಿದ್ದು ಹೋಗಿದೆ. ಅಲ್ಲಿ ಒಂದು ಸಕ್ಕರೆ ಮನೆ ಜಾಗದಾಗ. ಆಮೇಲೆ ಇಲ್ಲಿ ನಮ್ಮ ವರದ ಗಣಪತಿ ನರಸಿಂಹಮಠ, ನರಸಿಂಹಮಠ. ಇಷ್ಟು ನಂಗೆ ಗೊತ್ತಿದೆ. ಇದು ಗೋಪಿನಾಥ ಕಾಣುತ್ತೆ ಒಳಗೆ ಅಂತ ಇಲ್ಲಿ ನೀವು ಹೊರಗೆ ತಿಳಿಸಿ ಹಬ್ಬಗಲ ಕಾಣ್ತೇವೆ. ಹೌದಾ? ಅವ್ರ ಹತ್ರ ಸ್ವಲ್ಪ ಮಾಹಿತಿ ಎಲ್ಲ ತಿಳ್ಕೊಂಡು ಅಲ್ಲಿಂದ ಸೀದಾ ನಾವು ಗೋಪಿನಾಥ ಮಠ ಸಮೀಪಕ್ಕೆ ಬಂತು. ಗೋಪಿನಾಥ ಮಠ ಸಮೀಪಕ್ಕೆ ಬಂದು ನಮಗೆ ತುಂಬ ವಿಷಯ ತಿಳಿಯುವ ಕುತೂಹಲ ಇದ್ದಿತ್ತು. ಅಲ್ಲಿ ನಮಗೆ ಅದೇ ಮಠದ ದೇವರ ಸೇವೆ ಮಾಡ್ಕೊಂಡಿಪ್ಪು ಅಂತ ಸುಬ್ರಯ್ಯ ಐತಾಳ್ರು ಮಠದ ಬಗ್ಗೆ ಸುಮಾರೆಲ್ಲ ನಮಗೆ ವಿಷಯ ಹೇಳ್ರು. ಗೋಪಿನಾಥ ಮಠ ಗೋಪಾಲ ಕೃಷ್ಣ ಮತ್ತು ಗಣಪತಿ ಎರಡು ಇದು ಸಾಮಾನ್ಯ ಒಂದು 200-300 ವರ್ಷ ಹಿಂದೆ ಗೋಪಾಲಕೃಷ್ಣ ದೇವಸ್ಥಾನಕ್ಕಿಂತ ಇದಾದೆ. ಇಲ್ಲ ವಾಸ ದೇವಸ್ಥಾನ ಮೂಲ ಅದು. ಇದೆಲ್ಲ ಕಡೆಗೆ ಕೂಡಿ ಊರ ಅದ್ದಮ್ಮ ಕಾಣ್ತೆ. ಯಾಕಂದ್ರೆ ಈಗ ಬಾವಿ ನಿಮಿತ್ತ ಕಾಡಿನ ಮುಂದೆ ಅಷ್ಟು ಕೆಲವು ಕಡೆ. ಈಗ ನಮ್ಮ ತಮ್ಮ ಮನೆಯದು ಅಲ್ಲಿ ಬಾವಿ ತರಿಸಿಕ್ಕಿತ್ತು, ಎಲ್ಲಾಚಿಗೆಲ್ಲ ಕಾಂಡ್ರ ಮುಂದೆ. ಅದು ಮಾತ್ರ ಯಜ್ಞಾನ ಮಾಸ್ಟರ್ ಮನೆಯಲ್ಲ ಬಾವಿ 3 ಅಡಿ ಕೋಜಿ ಇಷ್ಟು ತೋರ ಹೆಬ್ಬರ್ಸಿ ಮರ್ಸಿಕೆ ಹೊತ್ಬಿಟ್ಟು ಕತ್ತರಿಸಿ ತಂದಿದ್ರು. ಎಷ್ಟಿತ್ತೋ ಏನೋ ಗೊತ್ತಿಲ್ಲ. ಅದು ಮೂಲ ಉಪ್ಪಿನ ವಾಸ್ತೇವಸ್ಥಾನ ಮೂಲ. ಅದು ವಸು ಚಕ್ರವರ್ತಿ ಪ್ರತಿಷ್ಠೆ ಅಂತ ಹೇಳ್ತು, ಯಾರು ಗೊತ್ತಿಲ್ಲ. ಅದಕ್ಕೆ ವಾದ ಇಡೀ ನಮ್ಮ ಉಪ್ಪಿನಗುದ್ರಾಗೆ 80 ಮಂಗಕ್ಕೆ ಹುಟ್ಟೋದಕ್ಕೆ ಈಗೆಲ್ಲ ಇಡೀ 18 ಸೇದಕ್ಕೆ ಅನ್ನ ಆಗ್ಬೇಕು. ಈಗ 2 ಸೇದಕ್ಕೆ ಅನ್ನ ಆಗ್ತಾ ಇಲ್ಲ. ಅದೊಂದು ಈ ಗಣಪತಿ ದೇವಸ್ಥಾನ ಎಡಂತ ಅದು ಯಾವ್ದು ಗಣಪತಿ ದೇವಸ್ಥಾನ ಇತ್ತಲ್ಲ ನರಸಿಂಹ, ಹೌದು ಊಟ ಅಷ್ಟು ಮಠ ಇದ್ದು ನಂಗೆ ನೆನಪು. ಇದು ಪೂರ್ತಿ ಒಬ್ಬೊಬ್ಬರಿಗೆ ಒಂದೊಂದು. ಇದು ಮೈಪಾಡಿ ಅಂತಿದ್ರಲ್ಲ, ಅವ್ರಿಗೆ ಸಂಬಂಧಪಟ್ಟಂತದ್ದು ಪೂಜೆ. ನಾವು ಪೂಜೆಯವರಷ್ಟೇ. ಅವ್ರಿಗೆ ಈ ಹರ್ಕೊಂಡು ಪೈರು ಸಂಕಪ್ಪ ಮೈಪಾಡಿ ವರ್ಗ ಅಂದರೆ
ಹೂವು ಅಲ್ಲ ಸಾಯಂಕಾಲ ಮಾಡಿ ಹಟ್ಟಿ ಬಾರಂತಿ ಇಷ್ಟು ದೊಡ್ಡಕ್ಕಿತ್ತು ಹಾಸ್ಕಲ್. ಇದೀಗ ಸುಮಾರು ವರ್ಷದಿಂದ ನಿಮ್ಮ ಮನೆ ತಂದರೆ ಪೂಜೆ ನಾವು ಪೂಜೆ ಮಾಡ್ತಾ ಇದ್ವಿ. ಸಾಮಾನ್ಯ ಒಂದು 100-200 ವರ್ಷ ಹಿಂದೆ ಪೂಜೆ ಮಾಡ್ತಾ ಇದ್ವಿ. ಅದು ನಮ್ಮ ಮನೆ ಅಡಿ ಯಾವುದು ಹೂವು ಜಯಲಕ್ಷ್ಮಿ ಅಂತ ಇಲ್ಲ ಅದು ಇಲ್ಲೇ ಬಂದು ಆಯ್ಕೊಂಡು ಮಾಡ್ಬೇಕಂದ್ರೆ ಕನ್ಸ್ಬಿತ್ತು ಅಂತ ಹಿಂದೆ ಆದಿತ್ಯದ ಅವರಿಗೆ ಮನೆ ಅಡಿ ಒಂದು ದೀಪ ಹಚ್ಚಿ ಒಂದು ಗೆದ್ದೆ ಇರ್ತಾರೆ. ಈಜಿದ ನಮ್ಮ ಮಕ್ಕಳ ಪಾಲ್ದಾರಿದ್ರು ಮನೆ ಅವ್ರು ನಿಸರ್ಗ ಅವ್ರು ಗದ್ದಿ ಸಹ ಇದ್ದಿದ್ದು ಬಿಟ್ಟು ಅವ್ರ ಮನೆ ಅಡಿ ಶಾಂಕರ ಶಾಸ್ತ್ರಿ ಹೇಳಿದ್ದಾರೆ ಆ ಮನೆ ಅವ್ರಿಗೆ ಕೊಟ್ಟು ಅವ್ರಿಗೂ ಒಂದು ಹಾಗೆ ದೀಪ ಹಚ್ಚಿ ಗದ್ದೆ ಬಿಟ್ಟು ಕೇರಳ ಎಲ್ಲ ಇದ್ರು. ಈ ದೊಡ್ಡ ರಾಜಮಾನ್ತಾನ ಕೇರಳದಲ್ಲಿ ದೊಡ್ಡ ಇದಿತ್ತು ಮೇಪಡಿ ಅವೆಲ್ಲ ಇಲ್ಲಿ ಬಂದು ಕಾಯಿ ಹೊಡ್ಕೊಂಡು ಹೋಗ್ತಾ ಫೋನ್ ನಂಬರ್ ತಗೊಂಡು ಇಂಥ ದಿವಸ ಬರ್ತಂದೇಳಿ ಬಂದು ಕಾಯಿ ಹೊಡ್ಕೊಂಡು ಹೋಗ್ತಾರೆ. ಇಲ್ಲಿ ಹಟ್ಟಿ ಕುದುರೆಗೆ ಇದ್ರು, ಕುಂದಾಪುರದಾಗ ಇದ್ರು, ಯಾರಿಗೂ ಗೊತ್ತಿಲ್ಲ. 200-200 ಅರಿದಾಳೆ, ಅದಕ್ಕೇನು ಆಧಾರ ಅಂತ ಇಲ್ಲ. ನಾವು ಒಟ್ಟು ಪೂಜೆ ಮಾಡ್ಕೊಂಡಿತ್ತು ಹಿಂದಿನ ನಾವು ಪೂಜೆಗಿದ್ದವರು. ಈಗ ಇಲ್ಲಿಂದ ಹೊಸನಾಡವ್ರು ಕರ್ಕೊಂಡು ಸರ್ಪಾಡಿ ಅಲ್ಲ ನಮ್ಮ ಕುಟುಂಬದವರು ಇದ್ರು. ಆ ಸರ್ಪಾಡಿಂದ ಒಂದು ಬುಡ ಕಮಶಿಲಿ ಬಂದಿದ್ದು ನಮ್ಮ ಕುಟುಂಬದವರೇ. ಸರ್ಪಾಡಿ ಕಮಶಿಲಿ ಮಾಡಿದ್ರು ನಮ್ಮ ಕುಟುಂಬದವರೇ. ಈಗ ಪೂಜೆಗೆ ಹೋದವ್ರು ನಾವು. ಇದು ಮೂಲ ಮೈಪಾಡಿ ಮತ್ತು ಕಲ್ಲು ಮೇಲೆ ಇಲ್ಲಿ ಇದ್ರಲ್ಲೆಲ್ಲ ಊಟದಲ್ಲೆಲ್ಲ ಕಲ್ಸಾಗುತ್ತೆ. ಯಾಕಂದ್ರೆ ಕುದುರೆ ಮುಖದವರಿಗೆ ಅದು ಒಂದು ಶಲಿ ಅಂಬರೇನು ನೇಲಿಗೆಲ್ಲ ಕಲ್ತಾಗುತ್ತೆ. ಅದು ಶಿಲೆಗಲ್ಲು ಈಗ ಇಲ್ಲೇ ಈ ಗದ್ದೆಲ್ಲ ಮೇಲ್ಗದ್ದೆಗೆ ಒತ್ತಿ ಹಿಡಿದು ನೀರು ಕಲ್ತಾಗುತ್ತೆ. ತೆಲಿಗೆ ಶಿಲೆಗಲ್ಲು ಏನು ಹೋದು ಗೊತ್ತಾಗ್ತದೆ. ಆ ನೆಲಗಡ್ಲಿ ಗಿಡ ಆ ಶಿಲೆಗಲ್ಲು ಇದ್ದಲ್ಲೆಲ್ಲ ಗಾರ್ ಬೇಗತ್ತೆ. ಅವರು ಇದು ಮೈಪಾಡಿ ದೇವಸ್ಥಾನ ಅಂತ ಮೈರು ಬಗ್ಗೆ ಅವರು ದೊಡ್ಡ ಮನೆ ಮೈರು ಮತ್ತು ಈ ಮೈರಿಗೆ ಸೇರೋದು. ಉಡುಪುರ ಬಗ್ಗೆ ಆರಂಭ ಮಠ ಒಂದೊಂದು ವರ್ಗಕ್ಕೊಂದು ಅಲ್ಲಿ 2 ಮಠ ಇತ್ತಲ್ಲ. ಒಂದು ಅರುಣದೇವರು ಒಂದು ರಾಮಚಂದ್ರಗೌಡ ಅದು 2 ಮಠ. ಅವರು 2 ಬೇರೆ ಬೇರೆ ಮಠ. ಅದು 2 ಹೋಗಿ ಯಾರು ಇವ್ರು ರಕ್ತೇಶ್ವರಿ ಎಲ್ಲರೂ ಅಂತಾರೆ. ರಾಮದೇವ್ರು ಮಾಡ್ತಾರೆ, ಉಡುಪುರ ಬಗ್ಗೆ ಮಾತ್ರ ಪೂಜೆ ಮಾಡ್ತಾರೆ, ಎಲ್ಲರೂ ಮಾಡೋದಿಲ್ಲ. ಇದೀಗ ಮುಂಚೆ ಹುಲ್ಲು ಮಾಡಿದ್ದಿತ್ತು, ನಾವು ಹುಲ್ಲುಗಳೆಲ್ಲ ಬಾಟ್ ಹಾಕಿದ್ವಿ, ಅದು ನಾವು ಮಾಡಿದ್ದು ವರ್ಷ ಇದು ಆಚೆ ಬಾಲ್ ನಾವು ಹೊತ್ತಿತ್ತು. ಈಗ ಹಂಚೆ ಮಾಡಿದ್ದು ಅದೀಗ ಮಂಟಪಲ್ಲ ಇವ 2 ವರ್ಷ ಆಯ್ತು. ಈಗ ಹೊಸ್ತ ಮಾಡಿದ್ದು ನಮ್ಮ ತಮ್ಮ ದುಬೈಗಿದ್ದ ಮಂಟಪೆಲ್ಲ ಹೋಯ್ತು. ವಿಶೇಷ ಇದ್ರೆ ಆ ದಿವಸ 2 ಹೊತ್ತು ಮಾಡೋದು ನಾವು. ಸೂತಿಗೆ ಉಪವಾಸಕ್ಕೆ ಇದೆಲ್ಲ 2 ಹೊತ್ತು. ಮತ್ತೆ ಶಿವರಾತ್ರಿ ಇದೆಲ್ಲ ಮಾಡುತ್ತೆ. ಅದಕ್ಕೆ ನೈವೇದ್ಯಕ್ಕೆಲ್ಲ ಈಗ ರಾಮನವಮಿ ದಿವಸ ಮಧ್ಯಾಹ್ನ ಪರಮಾನ ಇದೆಲ್ಲ ನಮ್ಮ ಇಷ್ಟೊತ್ತು ನಾವು ಹೊಡ್ಕೊಂಡ್ಬಂದಿತ್ತು. ಅನ್ನ ಪಾಯಸ ಏನಾದ್ರು ಹಿಟ್ಟು ಮಾಡಿ ನೈವೇದ್ಯ ಮಾಡಿ. ಅಲ್ಲಿಂದ ನಾವು ಮುಂದೆ ಹೊರಟಿದ್ದ ಈಶ್ವರ ನೆಲೆಗೊಂಡಿರುವ ಐನರ ಮಠಕ್ಕೆ. ಐನರ ಮಠದಿಂದ ಹೊರಟು ಮತ್ತೆ ತಲುಪಿದ್ದ ಮಹಾವಿಷ್ಣುವಿನ ನರಸಿಂಹ ಅವತಾರ ನೆಲೆಗೊಂಡಿರುವ ನರಸಿಂಹ ಮಠಕ್ಕೆ. ನರಸಿಂಹ ಮಠದಿಂದ ಹೊರಟ ಮುಂದಿನ ಮಠ ಇದ್ದಂಥ ಸ್ಥಳಕ್ಕೆ ಬಂದವರಿಗೆ ಗತಕಾಲದಲ್ಲಿ ನೆಲೆಗೊಂಡಿದ್ದ ದಶಭುಜ ಗಣಪತಿ ಮಠದ ಗುರುಗಳು ಕಾಂಬು ಸಿಕ್ತು. ಇದಾದ ನಂತರ ಇದರ ಬಗ್ಗೆ ಹಲವಾರು ವಿಷಯಗಳನ್ನು ತಿಳ್ಕೊಂಡು ಹೇಳಿ ನಮ್ಮೂರಿನ ಹಿರಿಯ ಸಮಾಜ ಸೇವಕರಾದಂಥ ಶಂಕರ್ ಸೇರುಗಾರನ್ನು ಭೇಟಿ ಮಾಡಿದ್ರು. ಈಗ ನಮ್ಮ ಒಪ್ಪಿನಕುದ್ರೆ ಗ್ರಾಮಕ್ಕೆ ಪ್ರಥಮ ದೇವರಾದಂಥ ಶ್ರೀ ವಾಸುದೇವರು, ಆಮೇಲೆ ಅಷ್ಟಮಠ ಅಂತ ನಮ್ಮ ಗ್ರಾಮಕ್ಕೆ ಉಡುಪಿಯ ಹೆಸರು ಸಹ ನೋಂದಣಿ ಆಗಿದೆ. ಇದಕ್ಕೆ ಹೇಗೆ ಉಡುಪಿ ಉಂಟು ಅದೇ ರೀತಿ ಉಪ್ಪಿನಕುದ್ರೆ. ಪ್ರಥಮ ನರಸಿಂಹದೇವರ ಮಠ, ನರಸಿಂಹ ಮೈಲಾರ ಮಠ 2ನೇ, ಗೋಪಿನಾಥ ಮಠ 3, ಗಣಪತಿ ಮಠ 4, ರಕ್ತೇಶ್ವರಿ ಮಠ, ಹರ್ಮದೇವರ ಮಠ, ರಾಮಚಂದ್ರ ದೇವರ ಮಠ, ವರದ ಗಣಪತಿ ಮಠ. 1 ಮಠ ವಿಸರ್ಜನೆ ಆಗಿದೆ, ಗಣಪತಿ ಮಠ. ಆ ವಿಸರ್ಜನೆ ಮಠ ದೇವರುಂಟು, ಅದು ಎಲ್ಲಿದ್ದು ಉಂಟಂತೂ ಗೊತ್ತಿಲ್ಲ. ಈಗ ಶಂಕರ ಮಠದಲ್ಲಿ ಹರ್ಮದೇವರ ಮಠ, ರಾಮದೇವ್ರ ಮಠ,
ಇದೊಂದು ಬಿಟ್ಟರೆ ಅರ್ಧನಾರೀಶ್ವರ ಒಂದು ನೋಡಿ ಅಷ್ಟೇ. ಮತ್ತು ಯಕ್ಷ ಒಂದು ಉಂಟು, ಅದು ಮಠಕ್ಕೆ ಸೇರಲಿಲ್ಲ, ಅಲ್ಲಿ ಮೂರೇ, ಅಲ್ಲಿಗೆ ಹೆಸರು ಮಾತ್ರ ಟಂಕರ ಮಠ ಅಂತ. ಸಾಮಾನ್ಯವಾಗಿ ನಮಗೆ ತಿಳಿದ ಮಟ್ಟಿಗೆ ವಾಸು ದೇವಸ್ಥಾನಕ್ಕೆ ಮಠದ ಉತ್ಪಾದನೆ ಇಷ್ಟು ತನಕ ಬಂದದ್ದು ಯಾವುದು ನನಗೆ ನನ್ನ ಸರ್ವಿಸ್ನಾಗ ಕಾಣೋದಿಲ್ಲ. ಅಂದರೆ ಅಷ್ಟು ದೇವರಿಗೆ ಅಧಿಪತಿ ಇವರೇ, ಪೂರ್ತಿ ದೇವರೇ, ಸರ್ವಸ್ವ ಹಕ್ಕನ್ನು ಇವರ ಯಜಮಾನಿಕೆ ಇವರದೇ. ಉತ್ಪಾದನೆ ಅಲ್ಲಿಗೆ ಅರ್ಚಕರು ಮಾಡೋಕ್ಕೆ ವ್ಯವಸ್ಥೆ ಸರಿ ಇಲ್ಲದೆ ಮಠ ಕೂಡ ಇದ್ದುದು ಹೌದು. ಆದರೆ ಇಲ್ಲಿ ಗ್ರಾಮಸ್ಥರಿಂದ ವಸೂಲಿ ಉಂಟು ವಾಸುದೇವರು. ಈ ಆಡಳಿತದ ಮಠದ ದೇವಸ್ಥಾನದ ಯಾರು ಪೂಜೆ ಮಾಡ್ತಿದ್ರು ಅವರಿಗೆ ಮೊಬೈಲ್ ಇಲ್ಲಿಂದ ಹೋಗ್ಬೇಕಾದಿತ್ತು, ನಮಗೆ ಗೊತ್ತಿಲ್ಲ ಅರ್ಚಕರಿಗೆ. ಆದರೆ ಪೂಜೆ ಎಲ್ಲ ಮಾಡಿಸ್ತಿದ್ರು ಆಡಳಿತ ಮಂಡಳಿಯಿಂದ. ಏನಿದ್ರೆ ಆಡಳಿತ ದೇವರು ಇದೆಯಲ್ಲ, ದುಡ್ಡಿನ ಹಣಕಾಸಿನ ವ್ಯವಸ್ಥೆ ಇಲ್ಲ ಅಲ್ಲ, ಹಿಂದೆ ಅಕ್ಕಿ ಕೊಟ್ಟವರಿಗೆ ಇಂತಿಷ್ಟು ಮಡಿ ಅಕ್ಕಿ ಕೊಡುವುದು. ಅಲ್ಲಿ ಮಠದ ದೇವಸ್ಥಾನ ಮಾತ್ರ, ಅಲ್ಲಿ ಮಾತ್ರ ಟ್ಯಾಂಕರ್ ಮಾಡ್ತೀವಿ, ದೇವರಿಗೆ ಮಾತ್ರ ಪೂಜೆ ಮಾಡ್ತೀವಿ. ಮತ್ತಿಲ್ಲ ಅಲ್ಲೆಲ್ಲ ಅರ್ಚಕರೆಲ್ಲ ಇದ್ದೀರಲ್ಲ. ಈ ಗಣಪತಿ ಮಠ ಮೊದಲನೇ ಭಜನೆ ಗಿಜನೆ ಎಲ್ಲ ನಡೀತಿತ್ತು ಕಾರ್ಯ. ನನಗೆ ಕೆಲವು ಮಟ್ಟಿಗೆ ಎಲ್ಲ ನಡೀತಾ ಇದ್ದಿತ್ತು, ಎಲ್ಲ ಮಟ್ಟಿಗೂ ನಾನು ಪೂಜೆ ನಡೀತಿತ್ತು. 1200 ವರ್ಷ ಸಂಚಾರಕ್ಕೆ ನಾ ಇದ್ದೀವಿ ವಾಸು ಇಡೀ ಉಪ್ಪಿನಕೂರು ತೆಲುಗು. ಅಲ್ಲೆಲ್ಲ ಗೀತೆ ಎಲ್ಲ ಇತ್ತು, ಪೂಜೆ ಗೀತೆ ಎಲ್ಲ ನಡೀತೀವಿ. ಎಲ್ಲ ಮಠನೂ ಅಸ್ತಿತ್ವದಲ್ಲಿ ಎಲ್ಲ ಪೂಜೆ ಮಾಡ್ತೀವಿ ಅಲ್ಲೆಲ್ಲೇ. ಉಡುಪಿ ಉಪ್ಪಿನಕೂರು ಒಂದೇ ಅಂತ ಈ ಅಷ್ಟೇ ಮಠ ಇರುವುದರಿಂದ ಅಲ್ಲಿ ಕೃಷ್ಣ ಮಠ ಮೂಲ, ಇಲ್ಲಿ ವಾಸುದೇವರು ಕೃಷ್ಣ. ಇದು ನಮಗೆ ಗೊತ್ತಿಲ್ಲದಿದ್ದಂತಹ ಅಷ್ಟಮಠಗಳ ಬಗ್ಗಿನ ವಿಷಯ. ಇನ್ನು ಹೆಚ್ಚು ವಿಡಿಯೋಗಳನ್ನು ನಿಮ್ಮ ಮುಂದೆ ತರ್ತಾ ಇರುತ್ತೆ. ನಮ್ಮನ್ನು ಬೆಂಬಲಿಸಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.